ದಕ್ಷಿಣ ಭಾಗದ ಜನರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಇದೇ ಆಗಸ್ಟ್ 10ನೇ ತಾರೀಕು ನಮ್ಮ ಮೆಟ್ರೋದ ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ. ಆಗಸ್ಟ್ 10ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡುತ್ತಾರೆ. 19.15 ಕಿಲೋಮೀಟರ್ ಉದ್ದದ 16 ನಿಲ್ದಾಣಗಳ ಮಾರ್ಗ ಉದ್ಘಾಟನೆಗೆ ಸಜ್ಜಾಗಿದೆ. 8 ಲಕ್ಷ ಜನರಿಗೆ ಅನುಕೂಲ ಕಲ್ಪಿಸುವಂತಹ ಹಳದಿ ಮೆಟ್ರೋ ಮಾರ್ಗ ಸದ್ಯ 3 ರೈಲಿನ ಕಾರ್ಯನಿರ್ವಹಣೆ, 4ನೇ ರೈಲಿನ ಎಂಟ್ರಿಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇದು ಹಳದಿ ಮಾರ್ಗದ ಮೆಟ್ರೋ ಮಾರ್ಗ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ದಕ್ಷಿಣ ಭಾಗದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ಬೆಂಗಳೂರು ದಕ್ಷಿಣ ಭಾಗದ ಜನ ಸುಮಾರು 8 ಲಕ್ಷ ಜನ ಇದರ ಅನುಕೂಲವನ್ನು ಪಡ್ಕೋತಾರೆ. ಆ ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗಬಹುದು. ಪೀಕ್ ಟೈಮ್ನಲ್ಲಿ ಅಲ್ಲೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೀಗಾಗಿ ಇದೊಂದು ಮೆಟ್ರೋ ಉದ್ಘಾಟನೆ ಆದರೆ ಅದೆಲ್ಲದಕ್ಕೂ ಸ್ವಲ್ಪ ಕಡಿವಾಣ ಬೀಳಬಹುದು. ನಮ್ಮ ಪ್ರತಿನಿಧಿ ದೀಪ್ತಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ಭಾಗದ ಜನರ ಹಲವು ವರ್ಷಗಳ ಕನಸು ನನಸಾಗ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೆಟ್ರೋ ಹಳದಿ ಮಾರ್ಗ ಇನ್ನೇನು ಉದ್ಘಾಟನೆ ಆಗಲಿದೆ. ಆಗಸ್ಟ್ 10ನೇ ತಾರೀಕು ಬೆಂಗಳೂರು ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಖುದ್ದು ಪ್ರಧಾನಿ ಮೋದಿ ಅವರು 10ನೇ ತಾರೀಕು ಬಂದು ಬೆಂಗಳೂರಿನ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಮೆಟ್ರೋ ನಿಲ್ದಾಣ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಇದೆ. ಒಟ್ಟು 19.15 ಕಿಲೋಮೀಟರ್ ಇರುವಂತಹ ಹಳದಿ ಮಾರ್ಗದಲ್ಲಿ ಸರಾಸರಿ 16 ನಿಲ್ದಾಣಗಳು ಕೂಡ ಇರುವಂತದ್ದು. ಈ ಒಂದು ಮೆಟ್ರೋ ನಿಲ್ದಾಣದಿಂದ ಸರಿಸುಮಾರು 8 ಲಕ್ಷ ಜನರು ಪ್ರಯೋಜನವನ್ನ ಪಡೆಯುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಟೆಕ್ಕಿಗಳು ಯಾರಿದ್ದಾರೆ ಅವರು ರೋಸಿ ಹೋಗಿದ್ರು ಇಲ್ಲಿ ತನಕ ಟ್ರಾಫಿಕ್ ಜಾಮ್ ನಿಂದ. ಅವರಿಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ಲಿಕ್ಕಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಬಹು ಟ್ರಾಫಿಕ್ ಆಗುವಂತಹ ಏರಿಯಾ ಅಂತ ಹೇಳಿದ್ರೆ ಅದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಹೀಗಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲೂ ಕೂಡ ಟ್ರಾಫಿಕ್ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಆಗಸ್ಟ್ 10ನೇ ತಾರೀಕು ಬರುವಂತಹ ಮೋದಿ ಅವರು ಕೇವಲ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡೋದಲ್ಲದೆ ಬೆಂಗಳೂರಿನ ಮೆಟ್ರೋ 3ನೇ ಹಂತದ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಕೂಡ ಅವತ್ತೇ ನೆರವೇರಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಕ್ಷಿಣ ಭಾಗದ ಜನರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಇದೇ ಆಗಸ್ಟ್ 10ನೇ ತಾರೀಕು ನಮ್ಮ ಮೆಟ್ರೋದ ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ. ಆಗಸ್ಟ್ 10ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡುತ್ತಾರೆ. 19.15 ಕಿಲೋಮೀಟರ್ ಉದ್ದದ 16 ನಿಲ್ದಾಣಗಳ ಮಾರ್ಗ ಉದ್ಘಾಟನೆಗೆ ಸಜ್ಜಾಗಿದೆ. 8 ಲಕ್ಷ ಜನರಿಗೆ ಅನುಕೂಲ ಕಲ್ಪಿಸುವಂತಹ ಹಳದಿ ಮೆಟ್ರೋ ಮಾರ್ಗ ಸದ್ಯ 3 ರೈಲಿನ ಕಾರ್ಯನಿರ್ವಹಣೆ, 4ನೇ ರೈಲಿನ ಎಂಟ್ರಿಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇದು ಹಳದಿ ಮಾರ್ಗದ ಮೆಟ್ರೋ ಮಾರ್ಗ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ದಕ್ಷಿಣ ಭಾಗದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ಬೆಂಗಳೂರು ದಕ್ಷಿಣ ಭಾಗದ ಜನ ಸುಮಾರು 8 ಲಕ್ಷ ಜನ ಇದರ ಅನುಕೂಲವನ್ನು ಪಡ್ಕೋತಾರೆ. ಆ ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗಬಹುದು. ಪೀಕ್ ಟೈಮ್ನಲ್ಲಿ ಅಲ್ಲೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೀಗಾಗಿ ಇದೊಂದು ಮೆಟ್ರೋ ಉದ್ಘಾಟನೆ ಆದರೆ ಅದೆಲ್ಲದಕ್ಕೂ ಸ್ವಲ್ಪ ಕಡಿವಾಣ ಬೀಳಬಹುದು. ನಮ್ಮ ಪ್ರತಿನಿಧಿ ದೀಪ್ತಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ಭಾಗದ ಜನರ ಹಲವು ವರ್ಷಗಳ ಕನಸು ನನಸಾಗ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೆಟ್ರೋ ಹಳದಿ ಮಾರ್ಗ ಇನ್ನೇನು ಉದ್ಘಾಟನೆ ಆಗಲಿದೆ. ಆಗಸ್ಟ್ 10ನೇ ತಾರೀಕು ಬೆಂಗಳೂರು ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಖುದ್ದು ಪ್ರಧಾನಿ ಮೋದಿ ಅವರು 10ನೇ ತಾರೀಕು ಬಂದು ಬೆಂಗಳೂರಿನ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಮೆಟ್ರೋ ನಿಲ್ದಾಣ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಇದೆ. ಒಟ್ಟು 19.15 ಕಿಲೋಮೀಟರ್ ಇರುವಂತಹ ಹಳದಿ ಮಾರ್ಗದಲ್ಲಿ ಸರಾಸರಿ 16 ನಿಲ್ದಾಣಗಳು ಕೂಡ ಇರುವಂತದ್ದು. ಈ ಒಂದು ಮೆಟ್ರೋ ನಿಲ್ದಾಣದಿಂದ ಸರಿಸುಮಾರು 8 ಲಕ್ಷ ಜನರು ಪ್ರಯೋಜನವನ್ನ ಪಡೆಯುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಟೆಕ್ಕಿಗಳು ಯಾರಿದ್ದಾರೆ ಅವರು ರೋಸಿ ಹೋಗಿದ್ರು ಇಲ್ಲಿ ತನಕ ಟ್ರಾಫಿಕ್ ಜಾಮ್ ನಿಂದ. ಅವರಿಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ಲಿಕ್ಕಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಬಹು ಟ್ರಾಫಿಕ್ ಆಗುವಂತಹ ಏರಿಯಾ ಅಂತ ಹೇಳಿದ್ರೆ ಅದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಹೀಗಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲೂ ಕೂಡ ಟ್ರಾಫಿಕ್ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಆಗಸ್ಟ್ 10ನೇ ತಾರೀಕು ಬರುವಂತಹ ಮೋದಿ ಅವರು ಕೇವಲ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡೋದಲ್ಲದೆ ಬೆಂಗಳೂರಿನ ಮೆಟ್ರೋ 3ನೇ ಹಂತದ
ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಕೂಡ ಅವತ್ತೇ ನೆರವೇರಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಕ್ಷಿಣ ಭಾಗದ ಜನರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಇದೇ ಆಗಸ್ಟ್ 10ನೇ ತಾರೀಕು ನಮ್ಮ ಮೆಟ್ರೋದ ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ. ಆಗಸ್ಟ್ 10ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡುತ್ತಾರೆ. 19.15 ಕಿಲೋಮೀಟರ್ ಉದ್ದದ 16 ನಿಲ್ದಾಣಗಳ ಮಾರ್ಗ ಉದ್ಘಾಟನೆಗೆ ಸಜ್ಜಾಗಿದೆ. 8 ಲಕ್ಷ ಜನರಿಗೆ ಅನುಕೂಲ ಕಲ್ಪಿಸುವಂತಹ ಹಳದಿ ಮೆಟ್ರೋ ಮಾರ್ಗ ಸದ್ಯ 3 ರೈಲಿನ ಕಾರ್ಯನಿರ್ವಹಣೆ, 4ನೇ ರೈಲಿನ ಎಂಟ್ರಿಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇದು ಹಳದಿ ಮಾರ್ಗದ ಮೆಟ್ರೋ ಮಾರ್ಗ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ದಕ್ಷಿಣ ಭಾಗದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ಬೆಂಗಳೂರು ದಕ್ಷಿಣ ಭಾಗದ ಜನ ಸುಮಾರು 8 ಲಕ್ಷ ಜನ ಇದರ ಅನುಕೂಲವನ್ನು ಪಡ್ಕೋತಾರೆ. ಆ ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗಬಹುದು. ಪೀಕ್ ಟೈಮ್ನಲ್ಲಿ ಅಲ್ಲೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೀಗಾಗಿ ಇದೊಂದು ಮೆಟ್ರೋ ಉದ್ಘಾಟನೆ ಆದರೆ ಅದೆಲ್ಲದಕ್ಕೂ ಸ್ವಲ್ಪ ಕಡಿವಾಣ ಬೀಳಬಹುದು. ನಮ್ಮ ಪ್ರತಿನಿಧಿ ದೀಪ್ತಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ಭಾಗದ ಜನರ ಹಲವು ವರ್ಷಗಳ ಕನಸು ನನಸಾಗ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೆಟ್ರೋ ಹಳದಿ ಮಾರ್ಗ ಇನ್ನೇನು ಉದ್ಘಾಟನೆ ಆಗಲಿದೆ. ಆಗಸ್ಟ್ 10ನೇ ತಾರೀಕು ಬೆಂಗಳೂರು ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಖುದ್ದು ಪ್ರಧಾನಿ ಮೋದಿ ಅವರು 10ನೇ ತಾರೀಕು ಬಂದು ಬೆಂಗಳೂರಿನ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಮೆಟ್ರೋ ನಿಲ್ದಾಣ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಇದೆ. ಒಟ್ಟು 19.15 ಕಿಲೋಮೀಟರ್ ಇರುವಂತಹ ಹಳದಿ ಮಾರ್ಗದಲ್ಲಿ ಸರಾಸರಿ 16 ನಿಲ್ದಾಣಗಳು ಕೂಡ ಇರುವಂತದ್ದು. ಈ ಒಂದು ಮೆಟ್ರೋ ನಿಲ್ದಾಣದಿಂದ ಸರಿಸುಮಾರು 8 ಲಕ್ಷ ಜನರು ಪ್ರಯೋಜನವನ್ನ ಪಡೆಯುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಟೆಕ್ಕಿಗಳು ಯಾರಿದ್ದಾರೆ ಅವರು ರೋಸಿ ಹೋಗಿದ್ರು ಇಲ್ಲಿ ತನಕ ಟ್ರಾಫಿಕ್ ಜಾಮ್ನಿಂದ. ಅವರಿಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ಲಿಕ್ಕಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಬಹು ಟ್ರಾಫಿಕ್ ಆಗುವಂತಹ ಏರಿಯಾ ಅಂತ ಹೇಳಿದ್ರೆ ಅದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಹೀಗಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲೂ ಕೂಡ ಟ್ರಾಫಿಕ್ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಆಗಸ್ಟ್ 10ನೇ ತಾರೀಕು ಬರುವಂತಹ ಮೋದಿ ಅವರು ಕೇವಲ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡೋದಲ್ಲದೆ ಬೆಂಗಳೂರಿನ ಮೆಟ್ರೋ 3ನೇ ಹಂತದ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಕೂಡ ಅವತ್ತೇ ನೆರವೇರಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಕ್ಷಿಣ ಭಾಗದ ಜನರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಇದೇ ಆಗಸ್ಟ್ 10ನೇ ತಾರೀಕು ನಮ್ಮ ಮೆಟ್ರೋದ ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ. ಆಗಸ್ಟ್ 10ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡುತ್ತಾರೆ. 19.15 ಕಿಲೋಮೀಟರ್ ಉದ್ದದ 16 ನಿಲ್ದಾಣಗಳ ಮಾರ್ಗ ಉದ್ಘಾಟನೆಗೆ ಸಜ್ಜಾಗಿದೆ. 8 ಲಕ್ಷ ಜನರಿಗೆ ಅನುಕೂಲ ಕಲ್ಪಿಸುವಂತಹ ಹಳದಿ ಮೆಟ್ರೋ ಮಾರ್ಗ ಸದ್ಯ 3 ರೈಲಿನ ಕಾರ್ಯನಿರ್ವಹಣೆ, 4ನೇ ರೈಲಿನ ಎಂಟ್ರಿಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇದು ಹಳದಿ ಮಾರ್ಗದ ಮೆಟ್ರೋ ಮಾರ್ಗ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ದಕ್ಷಿಣ ಭಾಗದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ಬೆಂಗಳೂರು ದಕ್ಷಿಣ ಭಾಗದ ಜನ ಸುಮಾರು 8 ಲಕ್ಷ ಜನ ಇದರ ಅನುಕೂಲವನ್ನು ಪಡ್ಕೋತಾರೆ. ಆ ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗಬಹುದು. ಪೀಕ್ ಟೈಮ್ನಲ್ಲಿ ಅಲ್ಲೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೀಗಾಗಿ ಇದೊಂದು ಮೆಟ್ರೋ ಉದ್ಘಾಟನೆ ಆದರೆ ಅದೆಲ್ಲದಕ್ಕೂ ಸ್ವಲ್ಪ ಕಡಿವಾಣ ಬೀಳಬಹುದು. ನಮ್ಮ ಪ್ರತಿನಿಧಿ ದೀಪ್ತಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ಭಾಗದ ಜನರ ಹಲವು ವರ್ಷಗಳ ಕನಸು ನನಸಾಗ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೆಟ್ರೋ ಹಳದಿ ಮಾರ್ಗ ಇನ್ನೇನು ಉದ್ಘಾಟನೆ ಆಗಲಿದೆ. ಆಗಸ್ಟ್ 10ನೇ ತಾರೀಕು ಬೆಂಗಳೂರು ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಖುದ್ದು ಪ್ರಧಾನಿ ಮೋದಿ ಅವರು 10ನೇ ತಾರೀಕು ಬಂದು ಬೆಂಗಳೂರಿನ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಂದ್ರೆ ಈ ಒಂದು ಮೆಟ್ರೋ ನಿಲ್ದಾಣ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ ಇದೆ. ಒಟ್ಟು 19.15 ಕಿಲೋಮೀಟರ್ ಇರುವಂತಹ ಹಳದಿ ಮಾರ್ಗದಲ್ಲಿ ಸರಾಸರಿ 16 ನಿಲ್ದಾಣಗಳು ಕೂಡ ಇರುವಂತದ್ದು. ಈ ಒಂದು ಮೆಟ್ರೋ ನಿಲ್ದಾಣದಿಂದ ಸರಿಸುಮಾರು 8 ಲಕ್ಷ ಜನರು ಪ್ರಯೋಜನವನ್ನ ಪಡೆಯುವಂತಹ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ
ಟೆಕ್ಕಿಗಳು ಯಾರಿದ್ದಾರೆ ಅವರು ರೋಸಿ ಹೋಗಿದ್ರು ಇಲ್ಲಿ ತನಕ ಟ್ರಾಫಿಕ್ ಜಾಮ್ ನಿಂದ. ಅವರಿಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ಲಿಕ್ಕಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಬಹು ಟ್ರಾಫಿಕ್ ಆಗುವಂತಹ ಏರಿಯಾ ಅಂತ ಹೇಳಿದ್ರೆ ಅದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಹೀಗಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲೂ ಕೂಡ ಟ್ರಾಫಿಕ್ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಆಗಸ್ಟ್ 10ನೇ ತಾರೀಕು ಬರುವಂತಹ ಮೋದಿ ಅವರು ಕೇವಲ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡೋದಲ್ಲದೆ ಬೆಂಗಳೂರಿನ ಮೆಟ್ರೋ 3ನೇ ಹಂತದ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಕೂಡ